ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪದವಿ ಕಾಲೇಜಿನ ಪ್ರವೇಶ ಶುಲ್ಕವನ್ನು ಕಡಿಮೆ ಮಾಡಬೇಕು ಎಂದು ಪ್ರತಿಭಟನೆಯನ್ನ ಮಾಡಿದರು. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ ಅಂತ ಹೇಳುವ ಘೋಷವಾಕ್ಯ ಅದು ಬರೀ ಘೋಷವಾಕ್ಯವಾಗಿ ಬೆಳಗಿದೆ. ಎಷ್ಟೋ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳ ಶುಲ್ಕದ ಹಾವಳಿ ಹೆಚ್ಚಾಗುತ್ತಿದೆ. ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಸ್ಥಳೀಯ ಶಾಸಕರು ಮಧ್ಯವಹಿಸಿ ಬಡ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಬೇಕು. ಕಾಲೇಜಿನ ವಿದ್ಯಾರ್ಥಿಯಾದ ಮೊಹಮ್ಮದ್ ಫಯಾಜ್ ಅವರು ಮಾತನಾಡಿ ಸಂಡೂರಿನ ತಹಸೀಲ್ದಾರರಿಗೆ ವಿಷಯ ತಿಳಿಸಿದರು. ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಿಕೊಡುತ್ತೇವೆ ಎಂದು ತಹಸೀಲ್ದಾರರು ಹೇಳಿದರು. ಬಗೆಹರಿಸಿಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆಕಾಶ್, ಟಿ ಸುರೇಶ್, ಮಲ್ಲಿಕಾರ್ಜುನ್, ಬಸವರಾಜ್, ಕಾರ್ತಿಕ್, ಶಂಕರ್, ವೀರೇಶ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಸಂಡೂರು. ಎಲ್ರಿಗೂ ನಮಸ್ತೆ. ಸೊ ವಿಷಯ ಏನಪ್ಪಾ ಅಂತ ಅಂದ್ರೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳ ಕಾಲೇಜು ಮೊತ್ತವನ್ನು ಜಾಸ್ತಿ ಮಾಡಿರ್ತಾರೆ. ಆಮೇಲೆ ಯಾರಪ್ಪ ಅಂದ್ರೆ ಯೂನಿವರ್ಸಿಟಿ ಅವರು. ಸೊ ಅವರು ಮೊತ್ತವನ್ನು ಜಾಸ್ತಿ ಮಾಡಿರೋ ಕಾರಣ ಎಷ್ಟೋ ಜನ ವಿದ್ಯಾರ್ಥಿಗಳು ಮೊತ್ತವನ್ನು ಕಟ್ಟಕ್ಕಾಗದೆ ವಿದ್ಯಾಭ್ಯಾಸ ಕಡಿಮೆ ಅವರು ಬಿಡುವಂತ ಸಾಧ್ಯತೆ ಆಗ್ಬಹುದು. ಸೊ ಹಾಗಾಗಿ ಹೆಚ್ಚಿಗೆ ಮಾಡಿರ್ತಕ್ಕಂತಹ ಮೊತ್ತವನ್ನು ಯೂನಿವರ್ಸಿಟಿ ಅವರು ಮತ್ತೆ ಆದಷ್ಟು ಬೇಗ ಕಡಿಮೆ ಮಾಡಬೇಕು. ಸೊ ಅವ್ರೇನಾದ್ರೂ ಇದರ ಬಗ್ಗೆ ಆದಷ್ಟು ಬೇಗ ಗಮನವನ್ನು ಹರಿಸಿ ಇದನ್ನು ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಆ ಯೂನಿವರ್ಸಿಟಿಗೆ ಸೇರಿರ್ತಕ್ಕಂತ ಪ್ರತಿಯೊಬ್ರು ವಿದ್ಯಾರ್ಥಿಗಳು ಸೇರಿ ಮುಂದೊಂದು ದಿನ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಅದಕ್ಕೆ ಅವರು ಅವಕಾಶ ಮಾಡಿಕೊಡದೆ ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಕೊಡಬೇಕಂತ ಹೇಳಿ ಕೇಳ್ಕೊತಾ ಇದೀವಿ. ಸೊ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಡೂರು ತಾಲೂಕಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಇವತ್ತು ಕಾಲೇಜಿನ ಎದುರುಗಡೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯೂನಿವರ್ಸಿಟಿ ಅವರು ಆದಷ್ಟು ಬೇಗ ಇದರ ಬಗ್ಗೆ ಗಮನವನ್ನು ಹರಿಸಿ ಆ ದುಡ್ಡನ್ನು ಕಡಿಮೆ ಮಾಡಲಿಲ್ಲ ಫೀಸ್ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಯೂನಿವರ್ಸಿಟಿ ಮುಂದುಗಡೆ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು ವಿದ್ಯಾರ್ಥಿ ವಿರೋಧಿ ಯೂನಿವರ್ಸಿಟಿಗೆ, ವಿದ್ಯಾರ್ಥಿ ಯೂನಿವರ್ಸಿಟಿಗೆ ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕೇ ಬೇಕು ವಿದ್ಯಾರ್ಥಿ ವಿರೋಧಿ ಯೂನಿವರ್ಸಿಟಿಗೆ, ವಿದ್ಯಾರ್ಥಿ ವಿರೋಧಿ ಯೂನಿವರ್ಸಿಟಿಗೆ. ವರ್ಷಕ್ಕಿಂತ ಈ ವರ್ಷಕ್ಕ ಒಂದೊಂದು ತರಗತಿಗೆ ಮಿನಿಮಮ್ 3,000 ರೂಪಾಯಿ ಅಷ್ಟು ಅಮೌಂಟ್ ಎಕ್ಸ್ಟ್ರಾ ಮಾಡಿದ್ದಾರೆ ಫೀಸ್. ಸೊ ಅವರು ಅಮೌಂಟ್ ಎಕ್ಸ್ಟ್ರಾ ಮಾಡಿರೋ ಕಾರಣ ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ ಸರ್. ಯಾಕಂದ್ರೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ ಬಂದು ಸೇರೋದೇ ಬಡ ಮಕ್ಕಳು. ಸೊ ಇವರು ಸರ್ಕಾರಿ ಕಾಲೇಜ್ಗಳನ್ನ ಈ ತರ ಮಾಡ್ತಾ ಹೋದ್ರೆ ಸ್ಟೂಡೆಂಟಿಗೆ ಸಮಸ್ಯೆ ಆಗುತ್ತೆ. ಎರಡನೇದಾಗಿ ಕನ್ನಡ ಶಾಲೆಗಳು ಆಮೇಲೆ ಸರ್ಕಾರಿ ಕಾಲೇಜ್ಗಳು ಬೆಳಿಬೇಕಂತ ಹೇಳೋ ಟೈಮಲ್ಲಿ ಈ ತರ ಎಲ್ಲ ಮಾಡ್ತಾ ಹೋದ್ರೆ ಅವು ಇನ್ನೂ ನಶಿಸಿ ಹೋಗ್ತವೆ. ಸೊ ಹಾಗಾಗಿ ಆ ತರ ಆಗದೆ ಇರೋ ತರ ಇವಾಗ ಯೂನಿವರ್ಸಿಟಿ, ನಮ್ಮ ಬಳ್ಳಾರಿ ಯೂನಿವರ್ಸಿಟಿ ಅವರು ಇದು ಅಮೌಂಟನ್ನೇ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಬಹಳ ಕಾಲೇಜ್ಗಳಲ್ಲಿ ಹೆಚ್ಚಿಗೆ ಮಾಡಿಲ್ಲ. ಇದು ಸರ್ಕಾರದ ಆದೇಶ ಸಹ ಅಲ್ಲ ಅಂತೆ. ಸೊ ಇದು ಯೂನಿವರ್ಸಿಟಿ ಅವ್ರು ಮಾಡಿರೋ ಕಾರಣ ಆದಷ್ಟು ಬೇಗ ಮತ್ತೆ ಅವರು ಹೆಚ್ಚಿಗೆ ಮಾಡಿರೋ ಅಮೌಂಟನ್ನು ವಾಪಸ್ ಮಾಡಬೇಕು. ಯಾಕಂದರೆ ಫಸ್ಟ್ ಇಯರ್ ಸೇರಿರೋರು ಎಲ್ಲರೂ ಅಮೌಂಟ್ ಕಟ್ಬಿಟ್ಟಿದ್ದಾರೆ ಸರ್. ಆದರೆ ಅವ್ರದ್ದು ಏನು ಫೀಸು ಪ್ರತಿ ವರ್ಷ ಇತ್ತು ಅಷ್ಟು ಫೀಸ್ ತೊಗೊಂಡು ಇನ್ನೂ ಉಳಿದಿರೋ ಅಮೌಂಟ್ ಅವ್ರಿಗೆ ವಾಪಸ್ ಆಗಬೇಕು. ಆನಂತರ ನಾವು ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಇದೀವಲ್ವ ಅವರಿಗೂ 3,000 ರೂಪಾಯಿ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ. ಆ ಅಮೌಂಟನ್ನು ಕಡಿಮೆ ಮಾಡಿ ಪ್ರತಿ ವರ್ಷ ಎಷ್ಟು ತಗೋತಿದ್ರು ಅವ್ರು ಅಷ್ಟನ್ನು ತಗೊಳ್ಳೋ ಥರ. ಸೊ ಅವರು ಇದನ್ನು ಆದಷ್ಟು ಬೇಗ ಗಮನಕ್ಕೆ ತಗೊಂಡು ಬಗೆಹರಿಸಿಲ್ಲ ಅಂದರೆ ಮುಂದೆ ಮತ್ತೆ ಇದೇ ಥರ ಇವತ್ತು ಇಲ್ಲಿ ನಾವು ಮನವಿ ಕೊಡ್ತಾ ಇದ್ದೀವಿ. ಮುಂದೊಂದು ದಿನ ಎಲ್ಲ ಸ್ಟೂಡೆಂಟ್ಗಳು ಸೇರಿ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಯೂನಿವರ್ಸಿಟಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ನೀವು ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೆ ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಇದು ಆದಷ್ಟು ಬೇಗ ಯೂನಿವರ್ಸಿಟಿ ಅವರಿಗೆ ಗಮನಕ್ಕೆ ತಂದು ಸೊ ಇದನ್ನು ಕಡಿಮೆ ಮಾಡೋದು. ಇನ್ನೊಂದು 3 ದಿವಸ ಟೈಮ್ ಇದೆ ಸರ್. ತಾಲೂಕು ಬಳ್ಳಾರಿ ಡಿಸ್ಟಿಕ್ ಶಿಕ್ಷಣದಲ್ಲಿ ಇಲಾಖೆ ಶಿಕ್ಷಣ ಯಾಕೆ ಹಿಂದುಳಿದಿದೆ ಅಂದ್ರೆ ಈ ತರ ಹೆಚ್ಚಿನ ಅಮೌಂಟ್ ಅನ್ನು ತಂದ್ರೆ ಗೌರ್ಮೆಂಟ್ ಕಾಲೇಜ್ ಅಂದ್ಮೇಲೆ ಎಲ್ಲ ಬಡ ವಿದ್ಯಾರ್ಥಿಗೋಸ್ಕರ ಇರುತ್ತೆ ಸರ್.
ಈ ತರ ಜಾಸ್ತಿ ಅಮೌಂಟ್ ಮಾಡಿದ್ರೆ ಹುಡುಗರು ಯಾವ ತರ ಓದ್ತಾರೆ ಸರ್, ಯಾವ ತರ ಮನೆಯಲ್ಲಿ ಕಳಿಸ್ತಾರೆ? ಮನೆ ಕಳ್ಸ್ಬೇಕಂದ್ರೆ ಇಷ್ಟ ಅಮೌಂಟ್ ನಮಗೆ ಕಟ್ಟಕ್ಕಾಗಲ್ಲ ಅಂತ ಹಳೆ ಸರ್ಕಾರಿ ಶಾಲಾ ಕಾಲೇಜ್ಗಳು ಮುಸ್ಲಿಕ್ಕೆ ಇವರೇ ಒಂದು ಬುನಾದಿ ಹಾಕ್ತಿದಾರ ಅನ್ನೋ ತರ ಕಾಣಿಸುತ್ತೆ ಸರ್. ಯಾಕಂದ್ರೆ ಸರ್ಕಾರಿ ಶಾಲೆ ಕಾಲೇಜಿಗೂ ಮತ್ತು ಈ ಪ್ರೈವೇಟಿಗೂ ವ್ಯತ್ಯಾಸನೇ ಇಲ್ಲ ಅಂದ್ಮೇಲೆ ಗೌರ್ಮೆಂಟ್ ಯಾರು ಸೇರ್ತಾರೆ? ಸೊ ಹಾಗಾಗಿ ಅವ್ರು ಆದಷ್ಟು ಬೇಗ ಸರ್, ಇರೋದೇ 3 ದಿನ ಟೈಮ್, 15ನೇ ತಾರೀಕು ಫೀಸ್ ಕಟ್ಟೋಕ್ ಲಾಸ್ಟ್ ಡೇಟ್. 15ನೇ ತಾರೀಕು ಮೇಲ್ ಕಟ್ಟಿದ್ರೆ ಇಷ್ಟು ದಿನಕ್ಕೆ ಇಷ್ಟು ದುಡ್ಡು ದಂಡ ಆಗುತ್ತೆ ಅಂತ ಅದ್ರಲ್ಲಿ ಮೆನ್ಷನ್ ಇದೆ. ಬಟ್ ಅವರು ಅಮೌಂಟ್ ಅನ್ನು ಕಡಿಮೆ ಮಾಡೋ ಮಟ್ಟ ಯಾರು ಸಹ ಫೀಸ್ ನ ಕಟ್ಟಬಾರ್ದು ಅಂತ ಇದ್ದಾರೆ. ಮುಂದೆ ಅವ್ರು ಕಡಿಮೆ ಮಾಡ್ಲೇಬೇಕು ಸರ್. ಮಾಡೋವರೆಗೂ ಈ ಹೋರಾಟ ಅಂತೂ ನಿಲ್ಲಲ್ಲ, ಇದೇ ತರ ಮುಂದುವರಿತಾನೆ ಇರುತ್ತೆ. ಇದು ಸ್ವಲ್ಪ ದಯಮಾಡಿ ಅವ್ರ ಗಮನಕ್ಕೆ ಆದಷ್ಟು ಬೇಗ ಲೆಟರ್ ಕಳಿಸೋದಲ್ದೇ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ. ಸಮಸ್ಯೆ ಆಗಿದೆ. ಹುಡುಗರು ಬಂದಿದ್ರು ಶನಿವಾರ, ಒಂದು 50ರಿಂದ 100 ಜನ ಹುಡುಗರು ಬಂದಿದ್ರು. ನನಗೆ ಮನವಿ ಕೊಟ್ಟಾರೆ, ಮಾಡಿ ಕಡಿಮೆ ಮಾಡ್ಕೊಳ್ಳಿ.